ಬಿಜೆಪಿಯಲ್ಲಿ ಇದೊಂಥರ ವಿಚಿತ್ರ ಸುದ್ದಿ. ನಿತಿನ್ ಗಡ್ಕರಿಯನ್ನ ಸೋಲಿಸಲಿಕ್ಕೆ ಮೋದಿ ಮತ್ತು ಅಮಿತ್ ಶಾ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. ಗಡ್ಕರಿ ಕತೆ ಮುಗಿಸಲಿಕ್ಕೆ ಮಹಾರಾಷ್ಟ್ರ ಡಿಸಿಎಂ ಫಡ್ನವೀಸ್ ಕೂಡ ಶಾಮೀಲಾಗ್ತಾ ಇದ್ದಾರಂತೆ. ಉದ್ಧವ್ ಠಾಕ್ರೆ ಬಣದ ಶಿವಸೇನಾ ನಾಯಕ ಸಂಜಯ್ ರಾವತ್ ಈ ಆರೋಪವನ್ನು ಮಾಡಿದ್ದಾರೆ. ಸಂಜಯ್ ರಾವತ್ ರಾಜ್ಯಸಭಾ ಸದಸ್ಯ, ಅವರು ಶಿವಸೇನೆಯ ನಾಯಕ. ಗಡ್ಕರಿ ಮುಗಿಸಲಿಕ್ಕೆ ಬಹಳ ದೊಡ್ಡ ಪ್ರಯತ್ನ ನಡೀತಾ ಇದೆ ಅಂತ. ನಾಗಪುರದಿಂದ ಸ್ಪರ್ಧಿಸಿರುವಂಥ ಕೇಂದ್ರ ಸಚಿವ ನಿತಿನ್ ಗಡ್ಕರಿ, RSSನ ಕಟ್ಟಾಳು ಗಡ್ಕರಿ ಸೋಲಿಸಲಿಕ್ಕೆ ಮೂವರಿಂದ ಇನ್ನಿಲ್ಲದ ಪ್ರಯತ್ನ ಸಾಗ್ತಾ ಇದೆ ಅನ್ನೋದು ಅವರ ಮಾತು. ಗಡ್ಕರಿ ಸೋಲಬೇಕು ಅಂತ ಹೇಳಿ ವಿರೋಧಿಗಳಿಗೆ ಮೋದಿ ಮತ್ತು ಅಮಿತ್ ಶಾ ಸಹಾಯ ಮಾಡಿದ್ದಾರಂತೆ. ಬಿಜೆಪಿಗರಿಗೆ ಫೋನ್ ಮಾಡಿ ಸೋಲಿಸಲಿಕ್ಕೆ ಕರೆ ಕೊಟ್ಟಿದ್ರಂತೆ ಫಡ್ನವೀಸ್. ಶಿವಸೇನೆಯ ಮುಖವಾಣಿ ಸಾಮ್ನಾದ ಸಂಪಾದಕೀಯದಲ್ಲಿ ಆರೋಪ ಮಾಡಿದ್ದಾರೆ ಸಂಜಯ್ ರಾವತ್. ಮೋದಿ ಮೂರನೇ ಬಾರಿಗೆ PM ಆದರೆ ಉತ್ತರ ಪ್ರದೇಶದಲ್ಲಿ ಯೋಗಿಯನ್ನೂ ಕೂಡ ಕೆಳಗಿಳಿಸ್ತಾರೆ. ಸಾಮ್ನಾ ಪತ್ರಿಕೆಯ ಸಂಪಾದಕೀಯ ವಿಭಾಗದಲ್ಲಿ ರಾವತ್ ಈ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಸಾಮ್ನಾ ಪತ್ರಿಕೆಯ ಸಂಪಾದಕರು ಕೂಡ ಹೌದು, ರಾಜ್ಯಸಭೆಯ ಸದಸ್ಯರು ಕೂಡ ಹೌದು. ಶಿವಸೇನೆಯ ನಾಯಕ ಸಂಜಯ್ ರಾವತ್ ಈ ಆರೋಪವನ್ನು ಮಾಡಿದ್ದಾರೆ. ಇದರ ಮೂಲಕ ಎಲ್ಲೋ ಒಂದು ಕಡೆ ಮತ್ತೊಮ್ಮೆ ಬಿಜೆಪಿಯಲ್ಲಿ ಒಳಬೇಗುದಿ ಇದೆ ಅನ್ನೋದನ್ನು ಎತ್ತಿ ತೋರಿಸಿದ್ದಾರೆ ಸಂಜಯ್ ರಾವತ್.